ಈ ಕಥೆಯು ಶುರುವಾಗೋದು ದಿಲ್ಲಿಯ ಕರೋಲ್ ಬಾಗಿನಲ್ಲಿ. ಅಲ್ಲಿ ಒಂದು ಹೆಣ್ಣಿನ ರಕ್ತಭರಿತ ಶವ ಬಿದ್ದಿರುತ್ತೆ. ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ಅವಳಿಗೆ ತುಂಬಾ ಫೋರ್ಸ್ ಮಾಡಿರ್ತಾರೆ. ಹಾಗಾಗಿ ಅವಳು ಸೇಡು ತೀರಿಸಿಕೊಳ್ಳಲು ಭೂತವಾಗಿ ಹುಟ್ಟಿರ್ತಾಳೆ. ರಾತ್ರಿಯ ಸಮಯ ಆಗಿದೆ. ವಿಕ್ಕಿ ಇವತ್ತು ಮನೇಲೊಬ್ನೇ ಇರ್ತಾನೆ. ಅವನವನ ರೂಮಿಗೆ ಮಲಗಲು ಹೋಗ್ತಾ ಇರ್ತಾನೆ. ನೋಡ್ತಾನೆ ಮೊದಲೇ ಬಾಗಿಲು ತೆರೆದಿರೋದನ್ನ. ಬಾಗ್ಲು ಇದು ಹೇಗೆ ಓಪನ್ ಆಯ್ತು? ಇದನ್ನ ನಾನು ಮುಚ್ಚಿಟ್ಟಿದ್ದೆ ಅಲ್ವಾ? ಒಂದು ನಿಶಾಚರವಾದ ಆಕೃತಿ ವಿಕ್ಕಿ ಹಿಂದ್ಗಡೆ ಹೋಗೋದನ್ನ ನೋಡ್ತಾನೆ. ವಿಕ್ಕಿಗೆ ಏನೋ ಒಂದು ಅನುಭವ ಆಗತ್ತೆ. ಅವನ್ ಹಿಂದೆ ತಿರುಗಿ ನೋಡ್ತಾನೆ. ಆದ್ರೆ ಅವನ್ಗಲ್ಲಿ ಏನು ಕಾಣಿಸೋದೇ ಇಲ್ಲ. ನನಗನ್ನಿಸ್ತಿದೆ ಇವತ್ತು ನಾನು ತುಂಬಾನೇ ಕುಡ್ದಿದ್ದೀನಿ ಅಂತ ಅನಿಸ್ತಿದೆ. ವಿಕ್ಕಿ ಅವನ ಮಂಚದ ಮೇಲೆ ಮಲ್ಕೊಂಡು ಫೋನ್ ನೋಡ್ತಾ ಇರ್ತಾನೆ. ಆಗ ಟಿವಿ ಅದಕ್ಕಷ್ಟೇ ಅದೇ ಆನ್ ಆಗ್ಬಿಡತ್ತೆ. ಟಿವಿ ಹೇಗೆ ಆನ್ ಆಯ್ತು? ನಾನಂತೂ ಆನ್ ಮಾಡಿಲ್ವಲ್ಲ. ಇವತ್ತೇನಿವತ್ತು ತುಂಬಾ ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ವಿಕ್ಕಿ ಟಿವಿನ ಆಫ್ ಮಾಡ್ತಾನೆ. ಆಗ ಅವನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಹಲೋ, ಯಾರು? ಗೊತ್ತಾಯ್ತಾ? ನಾನು ಪ್ರಿಯಾ. ಏನು ಪ್ರಿಯಾ? ನಿನ್ ಫೋನ್ ಹೇಗ್ ಮಾಡ್ತಿದ್ಯಾ? ಪ್ರಿಯಾಳ ಧ್ವನಿನ ಕೇಳಿ ವಿಕ್ಕಿಯ ಧ್ವನಿ ನಡಗಕ್ಕೆ ಶುರುವಾಗತ್ತೆ. ಭಯಗೊಳ್ತಾ ಅವನು ತುಂಬಾನೇ ಬೆವರಕ್ ಶುರು ಆಗ್ತಾನೆ. ವಿಕ್ಕಿ, ನೀನ್ ಯಾಕೆ ನನ್ನ ವಿಡಿಯೋನ ಡಿಲೀಟ್ ಮಾಡಿಲ್ಲ? ವಿಕ್ಕಿ ಅವನ ಕೈಯಿಂದ ಫೋನ್ನ ಬಿಸಾಡ್ತಾನೆ. ಆಗ ಅವನ ರೂಮಿಂದ ಒಂದು ಮೂಲೆಯಲ್ಲಿ ಯಾರೋ ಅಳ್ತಾ ಇರೋ ಶಬ್ದ ಕೇಳಿಸತ್ತೆ. ಲೈಟ್ಸ್ ಬ್ಲಿಂಕ್ ಆಗೋಕೆ ಶುರುವಾಗತ್ತೆ. ವಿಕ್ಕಿ ಸುತ್ತಲೂ ಅವನ ಮೊಬೈಲ್ ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ನೋಡ್ತಾನೆ. ಆದ್ರೆ ಅಲ್ಲಿ ಯಾರು ಕಾಣಿಸೋದೇ ಇಲ್ಲ. ಆಗ ಅವನ ಹಿಂದೆಯಿಂದ ಯಾರೋ ಕೈ ಹಾಕ್ತಾರೆ. ಹಿಂದೆ ತಿರುಗಿ ನೋಡು, ನಾನು ಹಿಂದೆನೆ ನಿಂತಿದ್ದೀನಿ. ವಿಕ್ಕಿ ಹಿಂದೆ ತಿರುಗ್ತಾನೆ. ಮತ್ತೆ ನೋಡ್ತಾನೆ, ಅಲ್ಲಿ ಪ್ರಿಯಾ ನಿಂತಿರ್ತಾಳೆ. ಅವಳ ಮುಖದಲ್ಲಿ ತುಂಬಾ ರಕ್ತ ಹರಿತಾ ಇರುತ್ತೆ. ಮೈಯೆಲ್ಲ ತುಂಬಾ ಗಾಯಗಳಾಗಿ ಮೂಳೆ ಮೂಳೆಗಳು ಕಾಣಿಸ್ತಾ ಇರತ್ವೆ. ಕಾಪಾಡಿ, ಕಾಪಾಡಿ! ಪ್ರಿಯಾ ವಿಕ್ಕಿಯ ಹೃದಯಕ್ಕೆ ಕೈ ಹಾಕಿ ಜೋರಾಗಿ ಕಿತ್ಕೊಳ್ತಾಳೆ. ಮತ್ತೆ ವಿಕ್ಕಿನ ತಳ್ಳಿ ಆ ಹೃದಯವನ್ನ ಕೈಲಿ ಇಟ್ಕೊಳ್ತಾಳೆ. ವಿಕ್ಕಿ ಅಲ್ಲೇ ಸತ್ತು ಬೀಳ್ತಾನೆ. ವಿಕ್ಕಿ ಮನೆಗೆ ಪೊಲೀಸ್ ಬರ್ತಾರೆ. ಮತ್ತೆ ಎಲ್ಲಾ ಕಡೆ ಹುಡುಕ್ತಾರೆ. ಆದ್ರೆ ಅವ್ರು ಯಾರಿಗೂ ವಿಕ್ಕಿ ಸತ್ತಿರೋದ್ರ ಬಗ್ಗೆ ಯಾವುದೇ ಸುಳಿವು ಸಿಗೋದಿಲ್ಲ. ಸ್ವಲ್ಪ ದಿನಗಳ ನಂತರ ಪೊಲೀಸ್ ಎಷ್ಟೇ ಪರಿಶೀಲಿಸಿದ್ರು ಏನು ಗೊತ್ತಾಗದೆ ಕೇಸ್ ಕ್ಲೋಸ್ ಮಾಡ್ತಾರೆ. ವಿಕ್ಕಿಯ ಚಿತೆಯು ಇನ್ನೂ ತಣ್ಣಗೆ ಆಗಿರಲ್ಲ. ಮತ್ತೆ ಇದು ಸರಿಯಾಗಿ ಒಂದು 15 ದಿನಗಳ ನಂತರದ ಮಾತು. ರಾಹುಲ್ ಮೆಟ್ರೋ ಸ್ಟೇಷನ್ ನಲ್ಲಿ ಒಬ್ಬನೇ ನಿಂತಿರ್ತಾನೆ. ರಾತ್ರಿ 11 ಗಂಟೆಗೆ ಇರೋ ಲಾಸ್ಟ್ ಮೆಟ್ರೋ ಸ್ಟೇಷನ್ ಇದು. ಆಗ ಅವನ್ಗೆ ಯಾರೋ ಅವನ್ ಹಿಂದೆ ಮಾತಾಡ್ತಿರೋ ಶಬ್ದವನ್ನ ಕೇಳ್ಸತ್ತೆ. ಹಿಂದೆ ತಿರುಗಿ ನೋಡ್ತಾನೆ. ಆದ್ರೆ ಯಾರು ಅಲ್ಲಿರಲ್ಲ. ಯಾರಾದ್ರೂ ಇದೀರಾ? ಯಾರದು? ಎದುರುಗಡೆಯಿಂದ ಯಾವುದೇ ಜವಾಬು ಬರೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ರಾಹುಲ್ಗೆ ಒಂದು ಗೆಜ್ಜೆ ಶಬ್ದ ಕೇಳಕ್ ಶುರು ಆಗತ್ತೆ. ಸ್ವಲ್ಪ ಆ ಗೆಜ್ಜೆ ಶಬ್ದ ಹೇಗನ್ಸುತ್ತೆ ಅಂದ್ರೆ ದೂರ ಹೋಗ್ತಿರೋ ಹಾಗಿರತ್ತೆ. ರಾಹುಲ್ಗಂತೂ ಈ ವಿಚಿತ್ರವಾದ ಶಬ್ದಗಳನ್ನ ಕೇಳಿ ತುಂಬಾ ಭಯಗೊಳ್ತಾನೆ. ಅವನ ಶರೀರವೆಲ್ಲ ಭಯಗೊಂಡಿರೋದ್ರಿಂದ ತುಂಬಾ ಬೆವರ್ತಾ ಇರುತ್ತೆ. ಯಾರದು? ಧೈರ್ಯ ಇದ್ರೆ ಮುಂದೆ ಬನ್ನಿ. ರಾಹುಲ್ ಹೀಗೆ ಹೇಳ್ತಿರ್ಬೇಕಾದ್ರೆ ಪ್ರಿಯಾಳ ಭೂತ ಅವನ ಎದುರುಗಡೆ ಬಂದು ನಿಂತ್ಕೊಳತ್ತೆ. ನೋಡು, ನೀನ್ ನನ್ ಕರೆದ್ಯಲ್ಲ, ನಾನ್ ನಿನ್ ಎದುರುಗಡೆ ಬಂದೆ. ಪ್ರಿಯಾ, ನನ್ನನ್ನ ಕ್ಷಮಿಸ್ಬಿಡು. ಬಿಟ್ಬಿಡು, ನನ್ನ ಬಿಟ್ಬಿಡು. ನನ್ ಕೈ ಹಿಡ್ಕೋ. ನಿನ್ನ ಜ್ಞಾಪಕ ಇದೆಯಲ್ವಾ ನನ್ ಕೈ? ಇವತ್ ಮಾತ್ರ ನೀನ್ ಬರಲ್ಲ ಅನ್ಬೇಡ. ಬಾ, ಪಾರ್ಟಿ ಮಾಡೋಣ. ರಾಹುಲ್ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಪ್ರಿಯಾನ ಕೈಗಳನ್ನ ಹಿಡ್ಕೊಳ್ತಾನೆ. ದಯವಿಟ್ಟು ನನ್ನನ್ನ ಬಿಟ್ಬಿಡಿ. ರಾಹುಲ್, ತಗೋ, ನನ್ ಕೈ ಹಿಡ್ಕೋ ಈಗ. ಬೇಡ ಬೇಡ. ರಾಹುಲ್ ಓಡೋಗ್ತಾನೆ. ಆದ್ರೆ ಮೆಟ್ರೋ ಕೆಳಗಡೆ ಬಿದ್ದು ಬಿಡ್ತಾನೆ. ಮತ್ತೆ ಅಲ್ಲೇ ಸತ್ತು ಹೋಗ್ತಾನೆ. ಅವನ ಕಣ್ಣುಗಳು ಹಾಗೆ ತೆರೆದಿರುತ್ತೆ. ಅವನು ಭಯಗೊಳ್ತಾ ನೋಡ್ತಾ ಇರೋ ಹಾಗಿರುತ್ತೆ. ಡಾಕ್ಟರ್ಸ್ ಅವನ ಪೋಸ್ಟ್ ಮಾರ್ಟಮ್ನ ಮಾಡ್ತಾರೆ. ಆದ್ರೆ ಅವ್ರಿಗೆ ಅವನ ಬಗ್ಗೆ ಏನು ವಿಷಯಗಳು ತಿಳಿಯಲ್ಲ. ರಾಹುಲ್ನ ಫ್ಯಾಮಿಲಿ ಅವರು ಮತ್ತೆ ಅವನ ಸ್ನೇಹಿತ ನೀರಜ್ ಹಾಸ್ಪಿಟಲ್ಗೆ ಬರ್ತಾರೆ. ಡಾಕ್ಟರ್ ಸಾಹೇಬ್ರೆ, ನನ್ನ ಗೆಳೆಯ ಸೂಸೈಡ್ ಅಂತೂ ಮಾಡ್ಕೊಂಡಿರಲ್ಲ. ನೀವಂತೂ ಹೇಳಿ ಇವ್ನು ಹೇಗ್ ಸತ್ತಿದಾನೆ ಅಂತ.
ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ನಮಗೆ ಏನ್ ಅನಿಸ್ತಿದೆ ಅಂದ್ರೆ ಇವರ ಸಾವು ಹಾರ್ಟ್ ಅಟ್ಯಾಕ್ ಇಂದ ಆಗಿದೆ. 15 ದಿನಗಳ ಒಳಗೆ ವಿಕ್ಕಿ ಮತ್ತೆ ರಾಹುಲ್ ಇಬ್ಬರ ಹೆಣಗಳನ್ನು ನೋಡಿದ್ದ ನೀರಜ್ಗೆ ಪ್ರಿಯಾ ಆತ್ಮ ಏನಾದ್ರೂ ಬಂದು ಕಾಡ್ತಿದ್ಯೇನೋ ಅಂತ ಪ್ರಶ್ನೆ ಮೂಡುತ್ತೆ. ಅವನು ಡಿಲ್ಲಿನ ಬಿಟ್ಬಿಟ್ಟು ಅವನ ರಿಲೇಟಿವ್ಸ್ ಮನೆ ಇದ್ದ ನೋಯ್ಡಾಗೆ ಹೊರಟೋಗ್ತಾನೆ. ಅವತ್ತಿನ ದಿನ ನೀರಜ್ ಮನೆಯಲ್ಲಿ ಒಂದು ದೊಡ್ಡ ಪಾರ್ಟಿ ನಡೀತಾ ಇರತ್ತೆ. ಮತ್ತೆ ನೀರಜ್ ಅವನ ಸ್ನೇಹಿತರ ಜೊತೆಗಳೆಲ್ಲ ಕೂಡಿ ಖುಷಿಯಾಗಿ ಪಾರ್ಟಿ ಮಾಡ್ತಾ ಇರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ನೀರಜ್ ಅಲ್ಲಿಂದ ಎದ್ದು ಹೋಗ್ತಾನೆ. ಎಲ್ಲಿಗೆ ಹೋಗ್ತಾ ಇದೀಯಾ? ವಾಶ್ರೂಮ್ಗೆ ಹೋಗ್ತಾ ಇದೀನಿ ಕಣೋ. ನೀರಜ್ ವಾಶ್ರೂಮ್ಗೆ ಹೋಗ್ತಾನೆ. ಆಗ ಅಚಾನಕವಾಗಿ ಆ ವಾಶ್ರೂಮ್ ಅಲ್ಲಿದ್ದ ಕನ್ನಡಿನಲ್ಲಿ ಪ್ರಿಯಾಳ ಮುಖ ಕಾಣಿಸ್ಬಿಡತ್ತೆ. ಅವಳ ಮುಖದಲ್ಲಿ ಸಿಕ್ಕಾಪಟ್ಟೆ ರಕ್ತ ಮತ್ತೆ ಗಾಯಗಳಿರತ್ವೆ. ಮತ್ತೆ ಮುಖದಿಂದ ರಕ್ತ ಸುರಿತಾ ಇರತ್ತೆ. ಅವಳ ಕಣ್ಣುಗಳು ಹಳದಿಯಾಗಿರತ್ವೆ. ಪ್ರಿಯಾ! ನೀರಜ್ ಅವನ ಮುಖಕ್ಕೆ ನೀರೆರ್ಚ್ಕೊಳ್ತಾನೆ. ಮತ್ತೆ ಕನ್ನಡಿ ನೋಡ್ತಾನೆ. ಆಗ್ಲೂ ಕೂಡ ಪ್ರಿಯಾಳ ಮುಖನೇ ಅವನಿಗೆ ಕಾಣಿಸ್ತಿರತ್ತೆ. ಪ್ರಿಯಾ, ನೀನು? ನೀರಜ್, ನಡಿ ನಾವಿಬ್ರು ಸೇರಿ ಪಾರ್ಟಿ ಮಾಡೋಣ. ಕಬಡ್ಡಿ, ಯಾರಾದ್ರೂ ಕಬಡ್ಡಿ! ನೀರಜ್ ಕಿರ್ಚಾಡ್ತಾ ಓಡ್ ಹೋಗೋಕೆ ಶುರು ಮಾಡ್ತಾನೆ. ಆದ್ರೆ ಮೆಟ್ಲಿಂದ ಬಿದ್ದೋಗ್ತಾನೆ. ಬಿದ್ದ ತಕ್ಷಣ ರಕ್ತ ಸುರಿಯಕ್ ಶುರು ಆಗತ್ತೆ. ನೀರಜ್ನ ಕೂಗಾಟ ಕೇಳಿ ಆ ಮನೆಯವರು ಅಲ್ಲಿಗೆ ಬರ್ತಾರೆ. ಅವ್ರು ಬರೋಷ್ಟ್ರಲ್ಲಿ ಅವನ ಉಸಿರು ನಿಂತುಬಿಟ್ಟಿರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಪೊಲೀಸ್ ಅಲ್ಲಿಗೆ ಬರ್ತಾರೆ. ಪೊಲೀಸ್ ಈ ಕೇಸ್ನ ಸಂಶೋಧನೆ ಮಾಡಕ್ಕೆ ಶುರು ಮಾಡ್ತಾರೆ. ನೀರಜ್ನ ಸಾವು ಹೇಗಾಯ್ತು ಅಂತ. ಇದೇನಾದ್ರೂ ಆಕ್ಸಿಡೆಂಟ್ ಆಗಿರ್ಬೋದಾ ಅಥವಾ ಯಾರೋ ಬೇಕಂತಲೇ ಅವನ್ನ ಕೊಲೆ ಮಾಡಿರ್ಬೋದಾ? ಕಳೆದ 2 ವಾರದಿಂದ ಇದು 3ನೇ ಕೇಸು. ಕ್ರಿಮಿನಲ್ ಯಾವ ಸುಳಿವನ್ನು ಕೂಡ ಬಿಟ್ಟಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಇವ್ರಿಗೆ ಸೂಸೈಡ್ ಮಾಡ್ಕೊಂಡಿರೋ ತರ ಇದೆ. ಸರ್, ನಾವು ತುಂಬಾ ಹುಡುಕದ ಮೇಲೆ ನಮಗೆ ಸಿಕ್ಕಿರೋದೇನಂತಂದ್ರೆ ಈ ರಾಹುಲ್, ವಿಕ್ಕಿ, ನೀರಜ್ ಇವ್ರ 3 ಜನ ಗೆಳೆಯರು. ನನಗನ್ಸುತ್ತೆ ಈ ಕೊಲೆಗಾರ ಇವರ ಫ್ರೆಂಡ್ಸ್ನೂ ಕೂಡ ಕೊಲ್ಲೋದಕ್ಕೆ ಸಿದ್ಧ ಆಗಿರ್ಬೇಕು ಅಂತ ಅನ್ಸುತ್ತೆ. ಆ ಕೊಲೆಗಾರ ಇವ್ರ ಗೆಳೆಯರ ಹತ್ರ ಹೋಗೋದಕ್ಕಿಂತ ಮುಂಚೆ ನಾವು ಅವರನ್ನ ಭೇಟಿ ಆಗೋಣ ಬನ್ನಿ. ಎಸ್ ಸರ್. ಪೊಲೀಸ್ ನೀರಜ್, ವಿಕಿ ಮತ್ತೆ ರಾಹುಲ್ನ ಏಕೈಕ ಸ್ನೇಹಿತನಾಗಿದ್ದ ಲೋಕೇಶ್ನ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಅವನ ವಿಚಾರಿಸಿದಾಗ ಅವನ ಮಾತನ್ನ ಕೇಳಿ ಪೊಲೀಸರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಸರ್, ನನ್ನ ಫ್ರೆಂಡ್ಸಿನ ಸಾವಿನ ಹಿಂದೆ ಯಾರ್ದೋ ಕೊಲೆಗಾರನ ಕೈ ಇಲ್ಲ ಸರ್. ಇದಕ್ಕೆಲ್ಲ ಪ್ರಿಯಾ ಸರ್ ಕಾರಣ. ನಿನಗೆ ಪ್ರಿಯಾ ಯಾರು ಅಂತ ಗೊತ್ತಾ? ಹಾ, ನನಗೆಲ್ಲ ಗೊತ್ತು ಸರ್. ನನ್ನ ಹತ್ರ ಅವಳ ಫೋಟೋನು ಕೂಡ ಇದೆ ಸರ್. ಇಲ್ಲಿ ನೋಡಿ. ಅರೆ, ಇವಳು ತಿಂಗಳುಗಳ ಹಿಂದೆ ಸೂಸೈಡ್ ಮಾಡ್ಕೊಂಡಿದ್ದಾಳಲ್ವಾ ತಮ್ಮ ಮನೆಯ ಮಾಡಿಂದ ಈಗ್ರಿ. ಸತ್ಯ ಏನಂದ್ರೆ ಅವಳು ನಮ್ಮಿಂದನೇ ಸರ್ ಅವಳು ಸೂಸೈಡ್ ಮಾಡ್ಕೊಂಡಿದ್ದು. ಪ್ರಿಯಾ ನಮ್ ಜೊತೆಗೇನೆ ಕಾಲೇಜಲ್ಲಿ ಓದ್ತಾ ಇದ್ಲು. ಅವಳೊಬ್ಳು ಸಾಧಾರಣ ಹುಡುಗಿ ಆಗಿದ್ಲು. ಉದ್ದ ಕೂದ್ಲು, ಕನ್ನಡಕ ಹಾಕೊಂಡಿದ್ಲು. ಯಾವಾಗ್ಲೂ ಅವಳು ಬುಕ್ಕಲ್ಲಿ ಮುಳುಗೋಗಿದ್ಲು. ಆದ್ರೆ ನಮ್ದು ಫೈನಲ್ ಇಯರ್ ಆಗಿತ್ತು. ನಾವು ಅವಳನ್ನ ಟಾರ್ಗೆಟ್ ಮಾಡಿದ್ವಿ. ಅರೆ ಬೇಬಿ, ಯಾಕೆ ನೀನು ಒಬ್ಳೆ ಹೋಗ್ತೀಯಾ? ಬಾ ನಮ್ ಜೊತೆ. ಎಷ್ಟು ಕ್ಯೂಟ್ ಆಗಿದ್ಯಾ ನೀನು. ನಿನ್ ನಂಬರ್ ಕೊಡ್ತೀಯಾ? ಒಂದೊಂದ್ಸಲ ನಾವ್ ಅವಳನ್ನ ನೋಡ್ಕೊಂಡು ಹಾಡ್ ಕೂಡ ಹಾಡ್ತಾ ಇದ್ವಿ. ನಾವ್ ಅವಳನ್ನ ಫಾಲೋ ಮಾಡ್ತಾ ಇದ್ವಿ. ಅದು ಕೂಡ ಮೆಟ್ರೋ ಸ್ಟೇಷನ್ ವರ್ಗು. ಪ್ರಿಯಂಗೆ ಮುಜುಗರ ಆಗ್ತಿತ್ತು. ಎದುರು ಕೂತಿದ್ಲು. ಆದ್ರೆ ಅವಳು ಏನೂ ಹೇಳ್ತಾ ಇರ್ಲಿಲ್ಲ. ಅವಳಿಗೆ ಅವ್ರ ಮನೆ ಕಡೆಯಿಂದ ಭಯ ಇತ್ತು. ಅವಳು ಓದ ಹಾಳಾಗತ್ತೆ ಅಂತ. ಅವ್ರ ಮನೆಯವರು ಅವಳು ಕಾಲೇಜ್ಗೆ ಹೋಗೋದನ್ನ ನಿಲ್ಲಿಸ್ತಾರೆ ಅಂತ. ಆದ್ರೆ ಒಂದಿನ ನಾವ್ ನಮ್ ಬೌಂಡ್ರಿನ ಕ್ರಾಸ್ ಮಾಡ್ಬಿಟ್ವಿ. ಇವತ್ ಮಾತ್ರ ಇಲ್ಲ ಅನ್ಬೇಡ. ಇವತ್ತು ನೀನ್ ನಮ್ ಜೊತೆ ಬರ್ಲೇಬೇಕು. ಪಾರ್ಟಿ ಮಾಡೋಣ. ಯಾರಾದ್ರೂ ಕಾಪಾಡಿ ಸರ್, ಪ್ರಿಯಾ ಕೂಕೊಂಡ್ಲು. ಆದ್ರೆ ಮೆಟ್ರೋ ಶಬ್ದದಿಂದ ಅವಳ ಧ್ವನಿ ಕೇಳಿಸ್ತಾ ಇರ್ಲಿಲ್ಲ. ಯಾರು ಕೂಡ ಅವಳಿಗೆ ಸಹಾಯ ಮಾಡ್ಲಿಲ್ಲ. ಅವಳು ಅಲ್ಲಿಂದ ಓಡೋಗ್ಬಿಟ್ಲು. ಅವಳು ಮನೆಗೆ ಹೋಗೋಷ್ಟರಲ್ಲಿ ತುಂಬಾನೇ ಕುಗ್ಗೋಗ್ಬಿಟ್ಟಿದ್ಲು. ಅವಳು ಅದೇ ರಾತ್ರಿನೇ ಮಾಡಿ ಮೇಲಿಂದ ಬಿದ್ದು ಸತ್ತು ಹೋದ್ಲು. ಸರ್, ಅವಳು ನಮ್ಮಿಂದಾಗೇನೆ ಸೂಸೈಡ್ ಮಾಡ್ಕೊಂಡ್ಲು ಸರ್. ಅವಳು ಈಗ ನನ್ನನ್ನು ಸಾಯಿಸ್ತಾಳೆ. ನನ್ನನ್ನು ಕಾಪಾಡಿ ಸರ್. ನನ್ನ ಜೈಲೊಳಗಡೆ ಹಾಕ್ಬಿಡಿ. ನಮ್ ಜೊತೆ ನೀನೇನಾದ್ರೂ ಬಂದ್ರೆ ನ್ಯಾಯ ಸಿಗೋದಕ್ಕೆ ಲೇಟ್ ಆಗತ್ತೆ. ಅವಳೇ ನಿನಗೆ ಸರಿಯಾದ ನ್ಯಾಯವನ್ನ ಕೊಡಿಸ್ತಾಳೆ. ರಾತ್ರಿಯ ಸಮಯ ಆಗಿದೆ. ಪೊಲೀಸ್ ಲೋಕೇಶ್ನ ಪೊಲೀಸ್ ಸ್ಟೇಷನ್ ನಿಂದ ಹೊರಗಡೆ ಕಳಿಸ್ತಾರೆ. ಇವಾಗ ನಾನು ಎಲ್ಗೋಗ್ಲಿ? ಅವಳು ನನ್ನನ್ನ ಸುಮ್ನೆ ಬಿಡೋದಿಲ್ಲ. ಲೋಕೇಶ್ ಭಯದಿಂದಲೇ ಅವನ್ ಮನೆ ಕಡೆಗೆ ಹೋಗ್ತಾನೆ. ಅವನ್ ತುಂಬಾ ಭಯಗೊಂಡು ಮನೇಲೆ ಕೂತಿರ್ತಾನೆ. ಆಗ ಲೈಟ್ಸ್ ಎಲ್ಲ ಆಫ್ ಆಗ್ಬಿಡತ್ತೆ. ಲೋಕೇಶ್ ಕ್ಯಾಂಡಲ್ ಅಂಟಿಸ್ತಾನೆ. ಬರೀ ಒಂದೇ ಕ್ಯಾಂಡಲ್ ಮಾತ್ರ ಟೇಬಲ್ ಮೇಲೆ ಬೆಳಗ್ತಾ ಇರತ್ತೆ. ಆಗ ಕಿಟಕಿಯಿಂದ ಯಾವುದೋ ಕಟಕಟ ಅಂತ ಶಬ್ದಗಳು ಬರಕ್ ಶುರು ಆಗತ್ತೆ. ಯಾರೋ ಮಾಡಿ ಮೇಲೆ ಜೋರಾಗಿ ಶಬ್ದ ಮಾಡ್ತಿರೋ ಹಾಗೆ, ಇಲ್ಲ ಗೋಡೆನ ಬಡಿತಾ ಇದ್ದ ಹಾಗೆ ಇರುತ್ತೆ. ಲೋಕೇಶ್ ಆ ಮೆಟ್ಲು ಕಡೆಗೆ ಟಾರ್ಚ್ ಹಾಕಿ ನೋಡ್ತಾನೆ. ಶಬ್ದ ಮೆಟ್ಲು ಮೇಲೆ ತಾನೇ ಬರ್ತಾ ಇದ್ದಿತ್ತು. ಆದ್ರೆ ಮೆಟ್ಲು ಮೇಲೆ ಇಲ್ಲಿ ಯಾರು ಇಲ್ವಲ್ಲ. ಆಗ ಲೋಕೇಶ್ ನೋಡ್ತಾನೆ, ಅಚಾನಕವಾಗಿ 2 ಕೈಗಳ ಗುರುತುಗಳು ಆ ಗೋಡೆ ಮೇಲಿರೋದನ್ನ.
ಆ ಕೈ ಗುರುತುಗಳು ಹಾಗೆ ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇರತ್ತೆ. ಕೈಗಳು ಕೆಂಪಾಗಿರತ್ವೆ. ಸ್ವಲ್ಪ ಹೊತ್ತಿನ ನಂತರ ಕ್ಯಾಂಡಲ್ ಆಫ್ ಆಗ್ಬಿಡತ್ತೆ. ಕತ್ತಲು ಇಡೀ ಮನೆಲ್ಲ ಆವರಿಸ್ಕೊಳ್ಳತ್ತೆ. ಯಾರ್ದೋ ಕೈ ಅವನ ಕತ್ತಿಸಕ್ದಾಗ ಆಗ್ತಾ ಇದೆ. ಅವನ ಶಬ್ದ ಹೇಗ್ ಮಾಡ್ತಿರ್ತಾನೆ ಅಂದ್ರೆ ಯಾರೋ ಅವನ ಕತ್ತಿ ಹಿಸಕ್ದಾಗಿರತ್ತೆ. ಬೆಳಗ್ಗೆಯ ಸಮಯ. ಪಕ್ಕದ ಮನೆಯವರು ಬಂದು ಬಾಗಿಲಿನ ತೆರೆದು ನೋಡ್ತಾರೆ ಲೋಕೇಶ್ ಸೋಫಾ ಮೇಲೆ ಕೂತಿರೋದನ್ನ. ಮತ್ತೆ ಅವನ ಕಣ್ಣುಗಳು ತೆರೆದಿರುತ್ತೆ. ಮತ್ತೆ ಕತ್ತಿನ ಮೇಲೆ ನೀಲಿ ಕೈಗಳ ಗುರುತುಗಳು ಕಾಣುತ್ತವೆ.